ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್, ಈ ದಿವಸ ನಿಮಗೆ ಸ್ಕೂಲ್ ಯೂನಿಫಾರ್ಮ್ ಶರ್ಟ್ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ಫುಲ್ ಇನ್ಫಾರ್ಮೇಷನ್ ಜೊತೆಗೆ ಬಂದಿದ್ದೀನಿ. ನೋಡಿ, ಪ್ರತಿ ಒಂದು ಪಾಯಿಂಟನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಒಂದೊಂದಾಗಿ ನೋಡ್ಕೊಳ್ಳಿ. ಮೊದಲನೇದಾಗಿ ನೋಡಿ, 2 ಕಲರು ಶರ್ಟ್ ಇದನ್ನು ಕಟಿಂಗಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಕ್ಲೀನಾಗಿ ಜೋಡಿಸ್ಕೊತಾ ಇದ್ದೀನಿ. ಎರಡೂ ಕೂಡ ನೋಡಿ, ಸೈಡ್ ಅಂಚು ಪೀಸ್ ಬರುತ್ತಲ್ವ, ಅದನ್ನು ನಮ್ಮ ಕಡೆ ಬರೋ ರೀತಿಯಲ್ಲಿ ಹಾಕ್ಕೊಂಡಿದ್ದೀನಿ. ಒಂದೊಂದಾಗಿ ನೋಡ್ಕೊಳ್ಳಿ ಕ್ಲೀನಾಗಿ. ಪ್ರತಿಯೊಂದನ್ನು ವಿಡಿಯೋದಲ್ಲೂ ನಾನು ನಿಮಗೆ ತೋರಿಸ್ಕೊಡ್ತಾ ಬಂದಿದ್ದೀನಿ, ಯಾವ ರೀತಿ ಫೋಲ್ಡಿಂಗ್ ಹಾಕ್ಕೋಬೇಕು ಏನು ಅನ್ನೋದನ್ನು. ಅದೇ ರೀತಿ ಇದನ್ನು ಸುತ್ತ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಲೆವೆಲ್ ಆಗಿ ನಾನು ಅಂಚು ಪೀಸನ್ನು ನಮ್ಮ ಕಡೆ ಸೈಡಿಗೆ ಬರೋ ರೀತಿಯಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಕ್ಲೀನಾಗಿ ಅಂಚು ಪೀಸನ್ನು ಹಾಕ್ಕೊಂಡಿದ್ದೀನಲ್ವ, ಎರಡೂ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. 2 ಶರ್ಟ್ ಪೀಸನ್ನು ನೋಡಿ. ಇವಾಗ ಮೊದಲೇದಾಗಿ ಕೆಳಭಾಗದಲ್ಲಿ ಲೆವೆಲ್ ಆಗಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, 2 ಇಂಚು ಇದು ಎಕ್ಸ್ಟ್ರಾ ಬಟ್ಟೆ ಸ್ಟಿಚಿಂಗಿಗೋಸ್ಕರ ನಾನು ಬಿಟ್ಕೊತಾ ಇರೋದು. 2 ಇಂಚು ಗೊತ್ತಾಯ್ತಲ್ವಾ. ಇವಾಗ ನೋಡಿ, ಲೆಂತ್ ತಗೊತಾ ಇದ್ದೀನಿ 2 ಇಂಚು. ಓಕೆ, ಗೊತ್ತಾಯ್ತಲ್ವಾ. ನೋಡಿ, 2 ಇಂಚು ತಗೊಂಡಿದ್ದೀನಿ. ಪ್ರತಿಯೊಂದನ್ನು ನಾನಿಲ್ಲಿ ರೇಟಿಂಗಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬಂದಿದ್ದೀನಿ. ನೋಡ್ಕೊತಾ ಬನ್ನಿ. ಪ್ರತಿಯೊಂದು ವಿಡಿಯೋದ ಹಾಗೆಯೇ ಈ ವಿಡಿಯೋದಲ್ಲೂ ನಿಮಗೆ ಪ್ರತಿಯೊಂದನ್ನು ನಾನು ರೇಟಿಂಗಲ್ಲಿ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. ನೋಡ್ಕೊತಾ ಬನ್ನಿ. ಈಗ ನೋಡಿ, 18 ಇಂಚು ಲೆಂತ್ ತಗೊತಾ ಇದ್ದೀನಿ. ಓಕೆ, ನೋಡಿರಿ, ಲೆಂತ್ ಬಂದುಬಿಟ್ಟು 18 ಇಂಚ್ ತಗೊತಾ ಇದ್ದೀನಿ. ಓಕೆ, ನೋಡಿ, 18 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವಾ. ಇವಾಗ ಅದನ್ನು ಗೆರೆ ಹಾಕ್ಕೊತೀನಿ. ನೋಡಿ, ಇದು ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ನಾನು ಇದು 1 ಮತ್ತು 2ನೇ ತರಗತಿ ಮಕ್ಕಳ ಸ್ಕೂಲ್ ಯೂನಿಫಾರ್ಮ್ ಆಗಿದೆ. ಓಕೆ, ನೋಡಿ, ಅದನ್ನು ಕ್ಲೀನಾಗಿ ನೋಡಿ 18 ಇಂಚು ಲೆಂತನ್ನ ತಗೊಂಡಿದ್ದೀನಿ. ಗೊತ್ತಾಯ್ತಲ್ವಾ. ನೋಡಿ, 18 ಇಂಚು. ನೋಡಿ, ಶೋಲ್ಡರ್ ಡೌನ್ ಬಂದುಬಿಟ್ಟು 7 ಇಂಚ್ ತಗೊಂಡಿದ್ದೀನಿ. ಓಕೆ, ಫುಲ್ಲಾಗಿ ತಗೊಂಡಿದ್ದೀನಿ. ಓಕೆ, 7 ಇಂಚ್ ತಗೊಂಡಿದ್ದೀನಿ. ಗೊತ್ತಾಯ್ತಲ್ವಾ. ನೋಡಿ, 7 ಇಂಚ್ ಶೋಲ್ಡರ್ ಡೌನ್ ತಗೊಂಡಿದ್ದೀನಿ. ಈಗ ನೋಡಿ, 1.5 ಇಂಚು ಫ್ರಂಟ್ ಪಟ್ಟಿ ಬರುತ್ತಲ್ವಾ, ಫ್ರಂಟ್ ಪಟ್ಟಿ ಮತ್ತು ಬಟನ್ ಪಟ್ಟಿ ಬರುತ್ತೆ ಗೊತ್ತಾ, ಅದಕ್ಕೆ ನಾನು 1.5 ಇಂಚು ತಗೊತಾ ಇದ್ದೀನಿ. ಅದನ್ನು ಕೂಡ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ನೋಡಿ, ಅದನ್ನು ಲಾಂಗ್ ಸ್ಕೇಲ್ ತಗೊಂಡು ಒಂದು ಗೆರೆ ಹಾಕ್ಕೊಳ್ಳಿ. ಗೊತ್ತಾಯ್ತಲ್ವಾ. ನೋಡಿ, ಲಾಂಗ್ ಸ್ಕೇಲಲ್ಲಿ ನಾನು ಅದನ್ನು ಸುತ್ತ ಗೆರೆ ಹಾಕ್ಕೊಂಡಿದ್ದೀನಿ. ಇವಾಗ ನೋಡ್ಕೊಳ್ಳಿ ಕ್ಲೀನಾಗಿ. ಓಕೆ, ನೋಡಿ, ಇವಾಗ ನಿಮಗೆ ಕಾಣೋದಿಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಕೆಳಭಾಗದಲ್ಲಿ ತಗೊತಾ ಇದ್ದೀನಿ. ನೋಡಿ, 2 ಇಂಚು 2 ಇಂಚು. ಓಕೆ, ಇದು ಕಾಲರಿಗೆ ಶೇಪ್ ತಕ್ಕೊಂತೀವಲ್ಲ ರೌಂಡಾಗೆ, 2 ಇಂಚು ತಗೊಂಡಿದ್ದೀನಿ. ಅಡ್ಡ 2 ಇಂಚು, ಉದ್ದ 2 ಇಂಚು ತಗೊಂಡಿದ್ದೀನಿ. ನೋಡಿ, ಇದನ್ನು 2 ಇಂಟು 2 ತಗೊಂಡಿದ್ದೀನಿ. ಓಕೆ, ಈಗ ನೋಡಿ, ಶೋಲ್ಡರ್ ಡೌನ್ ಬಂದುಬಿಟ್ಟು 1.5 ಇಂಚ್ ತಗೊತಾ ಇದ್ದೀನಿ. ಇದು ಚಿಕ್ಕ ಮಕ್ಕಳದಾಗಿರೋದ್ರಿಂದ 1.5 ಇಂಚ್ ತಗೊತೀವಿ. ದೊಡ್ಡವ್ರದ್ದಾದರೆ 3 ಇಂಚ್ವರೆಗೂ ತಗೋಬೋದು. ಓಕೆ, 2.5 ಇಂದ 3 ಇಂಚ್ ತಗೋಬೇಕಾಗತ್ತೆ. ನೋಡಿ, 1.5 ಇಂಚು ತಗೊಂಡಿದ್ದೀನಿ. ಪ್ರತಿಯೊಂದು ರೇಟಿಂಗಲ್ಲ ನಿಮಗೆ ರೇಟಿಂಗನ್ನು ತೋರಿಸ್ತಾ ಬಂದಿದ್ದೀನಿ. ನೋಡಿರಿ, ಇದು ಚೆಸ್ಟ್ ಮೆಜರ್ಮೆಂಟ್ ಬಂದುಬಿಟ್ಟು 24 ಇಂಚ್ ಇದೆ. ನಾನು ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ. ನೋಡಿ, ಈ ರೀತಿ ನೋಡಿ, 6ಕ್ಕೆ 6 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ 2 ಇಂಚು ಎಕ್ಸ್ಟ್ರಾ ತೊಗೊಂಡ್ರೆ ನಾವು 8 ಇಂಚ್ ಆಗುತ್ತೆ. ಓಕೆ, ಅದಕ್ಕೆ ಇಲ್ಲಿ ನಾನು ಬಾಡಿ ಮೆಜರ್ಮೆಂಟ್ ತೊಗೊಂಡಿರೋದಕ್ಕೆ ಎಷ್ಟು ತಗೋಬೇಕು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಓಕೆ, ಇವಾಗ 8 ಇಂಚ್ ಆಯಿತು. 8 ಇಂಚಿಗೆ ಕರೆಕ್ಟಾಗಿ ನಾನು ಇವಾಗ ಸ್ಕೇಲಲ್ಲಿ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಗೊತ್ತಾಯ್ತಲ್ವಾ. ನೋಡಿ, ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಸ್ಕೇಲಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ 8 ಇಂಚು. ಓಕೆ, 8 ಹಾಕ್ಕೊಂಡಿದ್ದೀನಿ. ಓಕೆ, ಗೊತ್ತಾಯ್ತಲ್ವಾ. ಚೆಸ್ಟು ವೇಸ್ಟು ಹಿಪ್ಪು ಮೆಜರ್ಮೆಂಟು 8 ಇಂಚ್. ನೋಡಿ, ಇಲ್ಲಿ ಬಕ್ಕಲಲ್ಲಿ 1.5 ಇಂಚು ಒಳಗಡೆ ತಗೊಳ್ಳಿ. ಇದು ಶೋಲ್ಡರಿಗೆ. ಓಕೆ, 1.5 ಇಂಚು ಶೋಲ್ಡರಿಗೋಸ್ಕರ ನಾನಲ್ಲಿ ಮಾರ್ಕಿಂಗಲ್ಲಿ 1.5 ಇಂಚು ತಗೊಂಡಿದ್ದೀನಿ. ನಿಮಗೆ ತುಂಬ ಈಸಿ ಮೆಥಡಲ್ಲಿ ಇದು ತೋರಿಸ್ಕೊಡ್ತಾ ಇರೋದು. ನೋಡಿ, 1.5 ಇಂಚಿಗೆ ನಾನಲ್ಲಿ ಇವಾಗ ಶೇಪ್ ಮಾಡ್ತೀನಿ. ಇವಾಗ ಇಲ್ಲೂ ನೋಡಿ, ಶೋಲ್ಡರ್ ಶೇಪ್ ಯಾವ ರೀತಿ ಮಾಡ್ಕೋಬೇಕು, ಬಕಲ್ ಶೇಪ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಗೊತ್ತಾಯ್ತಲ್ವಾ. 1.5 ಇಂಚು ತಗೊಂಡಿದ್ದೀನಿ. ನೋಡಿ, ಇದು ರೌಂಡ್ ಶೇಪ್ ತಗೊಂಡಿದ್ದೀನಿ. ಗೊತ್ತಾಯ್ತಲ್ವಾ. ಇವಾಗ ನೋಡಿ, ನಾನು ಎಷ್ಟು ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ತುಂಬ ಜನಿಗೆ ಬಕಲ್ ಶೇಪ್ ತೆಗೆಯೋದು ತುಂಬ ಮಿಸ್ಟೇಕ್ ಆಗುತ್ತೆ. ಹಾಗಾಗಿ ನಾನಿವಾಗ ನಿಮಗೆ ಬಕಲ್ ಶೇಪ್ ತೆಗೆಯೋದು ಹೇಗೆ ಅನ್ನೋದನ್ನು ತೋರಿಸಿದ್ದೀನಿ. ಮತ್ತು ನೆಕ್ಕು ನೋಡಿ,
ಯಾವ ರೀತಿ ಶೇಪ್ ತಗೋಬೇಕು ಅದನ್ನು ಸುತ್ತ ತೋರಿಸಿದ್ದೀನಿ. ಓಕೆ, ಗೊತ್ತಾಯ್ತಲ್ವಾ? ಇವಾಗ ಕಟಿಂಗ್ ಮಾಡ್ಕೊತೀನಿ ನೋಡಿ. ಹಾಗೆ ಫ್ರೆಂಡ್, ಯಾರ್ಯಾರು ವಿಡಿಯೋನ ಹಾಗೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ ನೋಡಿ ಫ್ರೆಂಡ್, 18 ಇಂಚು ಲೆಂತ್ ಇದೆ. ಓಕೆ, ಒಂದ್ಸತಿ ಮತ್ತೊಂದ್ಸತಿ ಎಲ್ಲ ಚೆಕ್ ಮಾಡ್ಕೊತೀನಿ. ಗೊತ್ತಾಯ್ತಲ್ವಾ? ನೋಡ್ಕೊಂತ ಬನ್ನಿ. ಮತ್ತೊಂದ್ಸತಿ ಎಲ್ಲ ಕ್ಲೀನ್ ಆಗಿ ನಾನು ಚೆಕ್ ಮಾಡ್ಕೊತೀನಿ. 8 ಇಂಚು. ಓಕೆ ನೋಡಿ, 8 ಇಂಚು ಪ್ರತಿಯೊಂದನ್ನು ನಾನು ಇವಾಗ ಚೆಕ್ ಮಾಡ್ಕೊಂಡಾಗಿದೆ. ಮತ್ತೆ ಇವಾಗ ನಾನು ಕಟಿಂಗ್ ಮಾಡ್ಕೊತೀನಿ. ಓಕೆ, ಗೊತ್ತಾಯ್ತಲ್ವಾ? ಈಗ ಮುಂದಿನ ಭಾಗವನ್ನು ನೆಕ್ಸ್ಟ್ ಇದರಲ್ಲಿ ಮುಂದಿನ ಭಾಗವನ್ನು ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಗೊತ್ತಾಗತ್ತಲ್ವಾ? ನೋಡಿ ಫ್ರೆಂಡ್, ಇದು ಫ್ರಂಟ್ ಭಾಗ ಆಗಿರೋದ್ರಿಂದ ನಾನು ಇಲ್ಲಿವರೆಗೂ ಫ್ರಂಟ್ ಭಾಗ ತೋರಿಸ್ಕೊಟ್ಟಿದ್ದೀನಿ. ಈಗ ಮುಂದೆ ಬ್ಯಾಕ್ ಭಾಗನೂ ಸುತ್ತ ಯಾವ ರೀತಿ ಹಾಕ್ಕೋಬೇಕು, ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತೇನೆ. ಓಕೆ, ಈಗ ಬದಲಾದಾಗಿ ಫ್ರಂಟ್ ಭಾಗದಲ್ಲಿ ಪ್ರತಿಯೊಂದನ್ನು ನಾನು ಮಾರ್ಕ್ ಮಾಡಿ ತೋರಿಸಿದ್ದೀನಿ. ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್, ಪೂರ್ತಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟಿಂಗ್ ಬಂದಿದೆ. ಗೊತ್ತಾಯ್ತಲ್ವಾ? ಇವಾಗ ನೋಡಿ ನಾನು ಬ್ಯಾಕ್ ಭಾಗ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತಿದ್ದೀನಿ. ಓಕೆ, ಗೊತ್ತಾಯ್ತಲ್ವಾ? ನೋಡಿ, ಈ ರೀತಿ ನಾನು ಇವಾಗ 2 ಸೇಮ್ ಮೆಜರ್ಮೆಂಟ್ ಬಟ್ಟೆ ತಗೊಂಡಿದ್ದೀನಲ್ವಾ, ಹಾಗಾಗಿ ನೋಡಿ ಇಲ್ಲಿ ಬ್ಯಾಕ್ ಭಾಗ ಫ್ರಂಟಿನ್ಕಿಂತ ಅರ್ಧ ಇಂಚು ಕಮ್ಮಿ ತಗೋಬೇಕು. ಓಕೆ, ನೋಡಿ ಇಲ್ಲಿ ಅರ್ಧ ಇಂಚು ನಾನು ಕಮ್ಮಿ ತಗೊಂಡಿದ್ದೀನಿ. ಗೊತ್ತಾಯ್ತಲ್ವಾ? ನೋಡಿ, ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬಕಲ್ ಶೇಪ್ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಕೆಳಭಾಗದಲ್ಲೂ ಸುತ್ತ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಇದು ಬ್ಯಾಕ್ ಲೆಂತ್ ಬಂದ್ಬಿಟ್ಟು 16.5 ಇಂಚು ಲೆಂತ್ ಬರುತ್ತೆ. ಓಕೆ, ಬ್ಯಾಕಿಂದು ಯಾವುದೇ ರೀತಿ ಕಷ್ಟದಂತ ಕೆಲಸ ಏನೂ ಇರೋದಿಲ್ಲ. ಈಸಿಯಾಗಿ ಕಟಿಂಗ್ ಏನು ಪ್ರಿಂಟ್ ಇರುತ್ತೆ ಪ್ರಿಂಟಲ್ಲಿ ಮಾತ್ರ ನೋಡ್ಕೊಳ್ಳಿ. ಇದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಕರೆಕ್ಟಾಗಿ ನೋಡ್ಕೊಂಡು ನೋಡಿ ನಾನು ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ಅನ್ನೋದನ್ನ ಅಷ್ಟೊಂದು ಇದು ಮಾಡಿಕೊಂಡು ನೀವು ಕಟಿಂಗ್ ಮಾಡ್ಕೊಳ್ಳಿ. ಓಕೆ, ನೋಡಿ ಇಷ್ಟೇನೆ, ತುಂಬ ಈಸಿಯಾಗಿ ಕಟಿಂಗ್ ಆಗುತ್ತೆ. ಗೊತ್ತಾಯ್ತಲ್ವಾ? ನೋಡಿ. ಓಕೆ, ನೋಡಿ ಇವಾಗ ನಾನು ಬ್ಯಾಕ್ ಫುಲ್ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಫುಲ್ ಬ್ಯಾಕ್ ಮಾರ್ಕಿಂಗ್ ಆಗಿದೆ. ಇವಾಗ ಇದನ್ನು ಪೂರ್ತಿ ಕಟಿಂಗ್ ಮಾಡ್ಕೊತೀನಿ. ನೋಡಿ, ಇದನ್ನು ಮತ್ತೆ ಶೋಲ್ಡರ್ ಕಟಿಂಗ್ ಮಾಡ್ಕೋಬೇಕಾಗತ್ತೆ, ಸ್ಲೀವ್ಸ್ ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಬ್ಯಾಕಿಂದ ನೋಡಿ ತುಂಬ ಈಸಿಯಾಗಿ ಕಟಿಂಗ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ನಾನು ಈಸಿಯಾಗಿ ಕಟಿಂಗನ್ನು ಫ್ರಂಟ್ ಭಾಗನ ಬ್ಯಾಕ್ ಭಾಗದ ಮೇಲೆ ಇಟ್ಕೊಂಡು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಇದೇ ರೀತಿ ಮಾಡ್ಕೊಂಡು ಹೋಗಿ ತುಂಬ ಈಸಿಯಾಗಿ ಕಟಿಂಗ್ ಆಗುತ್ತೆ. ಓಕೆ, ನೋಡಿ ಇಲ್ಲಿ ಲೆವೆಲ್ ಆಗಿ ಏನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಅದೇ ಮಾರ್ಕಿಂಗಿಗೆ ನಾನು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಗೊತ್ತಾಯ್ತಲ್ವಾ? ನೋಡಿ ಎಷ್ಟು ಕ್ಲಿಯರ್ ಆಗಿ ಕಟಿಂಗ್ ಆಗಿದೆ ಈಗ. ಓಕೆ, ನೋಡಿ ಪೂರ್ತಿ ಕಟಿಂಗ್ ಆಯ್ತು. ಇವಾಗ ಬ್ಯಾಕ್ ಭಾಗ ಈಗ ನೋಡಿ ನಾನು ಸ್ಲೀವ್ಸ್ ಕಟಿಂಗ್ ಮಾಡ್ಕೊತೀನಿ, ನಂತರ ಶೋಲ್ಡರ್ ಕಟಿಂಗ್ ಮಾಡ್ಕೊತೀನಿ. ಸ್ಲೀವ್ಸ್ ನೋಡಿ ನಾನು ಇವಾಗ 4 ಫೋಲ್ಡ್ ಬಟ್ಟೆ ಹಾಕ್ಕೊಂಡಿದ್ದೀನಿ. 2 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಸ್ಲೀವ್ಸ್ ಲೆಂತ್ ಬಂದುಬಿಟ್ಟು ನೋಡಿ ಪ್ರತಿಯೊಂದನ್ನು ಮಾರ್ಜಿನ್ ನಾನು ಇಲ್ಲಿ ಸ್ಲೀವ್ಸ್ ರೌಂಡ್ ಬಂದುಬಿಟ್ಟು ನೋಡಿ 10 ಇಂಚಿದೆ. ಓಕೆ, ಸ್ಲೀವ್ಸ್ ರೌಂಡ್ ಲೆಂತ್ ಬಂದುಬಿಟ್ಟು ನೋಡಿ 6.5 ಇಂಚು ಲೆಂತ್ ತೊಗೊಂಡಿದ್ದೀನಿ. 6 ಇಂಚ್ ಲೆಂತ್ ಬರುತ್ತೆ, ಅರ್ಧ ಇಂಚು ಮಾರ್ಜಿನಿಗೋಸ್ಕರ ಒಟ್ಟು 6.5 ಇಂಚು ಲೆಂತ್ ತೊಗೊಂಡಿದ್ದೀನಿ. ಬಕಲ್ ಡೌನ್ ಬಂದುಬಿಟ್ಟು 3 ಇಂಚ್ ತೊಗೊಂಡಿದ್ದೀನಿ. ಓಕೆ, ಇದು 3 ಇಂಚು. ನಾವು ಆವಾಗಲೇ 7 ಇಂಚ್ ತೊಗೊಂಡಿದ್ದು ಅಲ್ವಾ, ಅದೇ 7 ಇಂಚು ಇವಾಗ ರೌಂಡಿಗೂ ಕೂಡ 7 ಇಂಚು ತೊಗೊತಾ ಇದ್ದೀನಿ. ರೌಂಡ್ ಬಂದುಬಿಟ್ಟು ಟೋಟಲ್ ಬಕಲ್ ರೌಂಡ್ ಬಂದುಬಿಟ್ಟು 14 ಇಂಚಿದೆ. ಓಕೆ, ನೋಡಿ ಈ ರೀತಿ ಶೇಪಲ್ಲೇ ಕಟ್ ಮಾಡ್ಕೊಳ್ಳಿ. ಗೊತ್ತಾಗತ್ತೆ ಅಂದ್ಕೊಂಡಿದ್ದೀನಿ. ನೋಡಿ, ಓಕೆ, ಅದು ಶೇಪ್ ತಗೋಬೇಕು. ನೋಡಿ ಫ್ರಂಟ್ ಭಾಗ ಸ್ವಲ್ಪ ಶೇಪ್ ತಕ್ಕೋಬೇಕಾಗತ್ತೆ, 1/4 ಇಂಚು ಶೇಪ್ ತಕ್ಕೊಳ್ಳಿ. ಗೊತ್ತಾಯ್ತಲ್ವಾ? ನೋಡಿ ಇವಾಗ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ಲೀವ್ ಶೇಪು ಯಾವ ರೀತಿ ಬಂದಿದೆ ಅಂತ. ನೋಡಿ ಸ್ಲೀವ್ಸನ್ನ ಕಟಿಂಗ್ ಮಾಡ್ಕೊಂಡು ಆಗ್ತಾ ಇದೆ. ನೋಡಿ ಯಾವ ರೀತಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಅಂತ ನೋಡ್ಕೊಳ್ಳಿ ಕ್ಲೀನಾಗಿ. ಗೊತ್ತಾಯ್ತಲ್ವಾ? ನೋಡಿ ಸ್ಲೀವ್ಸು ಫುಲ್ ಕಟಿಂಗ್ ಆಗಿದೆ. ಇವಾಗ ಫ್ರಂಟ್ ಭಾಗ ಶೇಪ್ ಯಾವ ರೀತಿ ತಕ್ಕೋಬೇಕು ನೋಡಿ ತೋರಿಸ್ತೀನಿ ಇವಾಗ. ಓಕೆ, ಇವಾಗ ಫ್ರಂಟ್ ಭಾಗ ಶೇಪ್ ಮಾಡ್ತೀನಿ ನೋಡಿ. ಗೊತ್ತಾಯ್ತಲ್ವಾ? ನೋಡಿ ಫ್ರಂಟ್ ಭಾಗಕ್ಕೆ 1/4 ಇಂಚು ಶೇಪ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಶೇಪ್ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಕ್ಲಿಯರ್ ಆಗಿ ಬರುತ್ತೆ. ಓಕೆ, ನೋಡಿದ್ರಲ್ವಾ ಶೇಪ್ ಆಗಿದೆ. ಇವಾಗ ಸ್ಲೀವ್ಸ್ ಕಟಿಂಗ್ ಆಗಿದೆ. ನೋಡಿ ಇವಾಗ ಶೋಲ್ಡರ್ ಕಟಿಂಗ್ ಯಾವ ರೀತಿ ಮಾಡ್ಕೊಳೋದು ಅನ್ನೋದನ್ನ ತೋರಿಸ್ತೀನಿ ನೋಡಿ. ಈ ರೀತಿ ನಾನು ಇವಾಗ ಡಬಲ್ ಫೋಲ್ಡು ತಗೊಂಡಿದ್ದೀನಿ ಬಟ್ಟೆ. ಗೊತ್ತಾಯ್ತಲ್ವಾ? ನೋಡಿ ಪ್ರತಿಯೊಂದನ್ನು ನಾನಲ್ಲಿ ನಿಮಗೆ ವಿಡಿಯೋದಲ್ಲಿ
ರೈಟಿಂಗಲ್ಲೇ ತೋರಿಸ್ತಾ ಇದ್ದೀನಿ. ರೈಟಿಂಗಲ್ಲೂ ಸುತ್ತ ಎಷ್ಟು ಅಳತೆ ಇಂಚು ಅಂತ ಹಾಕ್ತಾ ಇದ್ದೀನಿ. ಅದೇ ರೀತಿ ನೋಡಿಕೊಂಡು ಕಟ್ ಮಾಡ್ಕೊಂಡು ಹೋಗಿ ನೋಡ್ಕೊಳ್ಳಿ. 7.5 ಇಂಚು, 7.5 ಇಂಚಿಗೆ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಗೊತ್ತಾಯ್ತಲ್ವಾ? ನೋಡಿ 2.5 ಇಂಚಿಗೆ ಮತ್ತೆ ಮಾರ್ಕಿಂಗು. ನೋಡಿ ಅಲ್ಲಿ 4.5 ಇಂಚು, ಇದು 2 ಇಂಚು ತಗೊಂಡಿದ್ನಲ್ವ ಫ್ರಂಟು. ಈಗ ನಾನಿಲ್ಲಿ 2 ಇಂಚು 1.5 ಇಂಚು ತಗೊಂಡಿದ್ದೀನಿ ಶೋಲ್ಡರ್ ರೌಂಡು. ಓಕೆ, ಕಾಲರ್ ರೌಂಡು. ಗೊತ್ತಾಯ್ತಲ್ವಾ? ಈ ರೀತಿ ನೋಡಿ ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಹಾಗೆ ಫ್ರೆಂಡ್, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಪ್ರತಿಯೊಬ್ಬರು ಸಪೋರ್ಟು ನಮಗೆ ಬೇಕು. ಆದ್ದರಿಂದ ನಿಮಗೆ ಪ್ರತಿಯೊಂದು ವಿಡಿಯೋನು ನಿಮಗೆ ಟೈಲರಿಂಗ್ ಕ್ಲಾಸಸ್ ಬಗ್ಗೆ ಪ್ರತಿಯೊಂದು ವಿಡಿಯೋನು ನಿಮಗೆ ತೋರಿಸ್ಕೊಡ್ತಾ ಇರ್ತೀನಿ. ನೋಡ್ಕೊತಾ ಬನ್ನಿ. ಮತ್ತು ಕಸ್ಟಮರ್ ಯಾವುದು ಕ್ಲಾತ್ ಕೊಟ್ಟಿರ್ತಾರೋ ಅದೇ ಕ್ಲಾತಲ್ಲಿ ನಾನು ಡೈರೆಕ್ಟಾಗಿ ಪ್ರತಿಯೊಬ್ಬರಿಗೂ ವಿಡಿಯೋನ ತೋರಿಸ್ತಾ ಇದ್ದು. ಓಕೆ, ಕಲೀರಿ, ನಾವು ಕಲ್ತಿದ್ದೀವಿ, ಅದೇ ರೀತಿ ಕಲಿತು ನೀವು ಒಳ್ಳೆ ಟೈಲರ್ ಆಗಿ ಅನ್ನೋದೊಂದೇ ನಮ್ಮ ಆಶಯ. ಓಕೆ, ನೋಡಿ ಶೋಲ್ಡರ್ ಪೂರ್ತಿ ಕಟಿಂಗ್ ಆಗಿದೆ. ಇವಾಗ ನೋಡಿ ಡಬಲ್ ಶೋಲ್ಡರ್ ಕಟ್ ಮಾಡ್ಕೊಂಡಿದ್ದೀನಿ. ಗೊತ್ತಾಯ್ತಲ್ವಾ? ಕ್ಲೀನಾಗಿ ನಾನು ನೋಡಿ ಶೋಲ್ಡರ್ ಕಟಿಂಗ್ ಆಗಿದೆ. ಈಗ ನೋಡಿ ಬ್ಯಾಕ್ ಭಾಗ ಇಟ್ಟು ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಕ್ಲಿಯರಾಗಿ ಕಟಿಂಗ್ ಆಗಿದೆ ಅಂತ. ಗೊತ್ತಾಯ್ತಲ್ವಾ? ಕ್ಲಿಯರಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್, ನೋಡ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ನೋಡಿ ಈಗ ಎಕ್ಸ್ಟ್ರಾ ಇರೋಂಥದ್ದು ಏನಾರು ಇದ್ದಿದ್ರೆ ಚೆಕ್ ಮಾಡಿಕೊಂಡು ಕ್ಲಿಯರಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿರಿ, ನಾನಿಲ್ಲಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಲ್ಲ, ಅದನ್ನು ಇವಾಗ ನಾನು ಎಕ್ಸ್ಟ್ರಾ ಇರೋದನ್ನು ಶೋಲ್ಡರನ್ನು ಕಟ್ ಮಾಡ್ತೀನಿ. ಗೊತ್ತಾಯ್ತಲ್ವಾ? ನೋಡಿ ಈ ರೀತಿ ಶೋಲ್ಡರ್ ಕಟ್ಟಿಂಗ್ ಆಗಿದೆ. ಇವಾಗ ಫ್ರಂಟ್ ಭಾಗ, ಬ್ಯಾಕ್ ಭಾಗ, ಸ್ಲೀವ್ಸು ಎಲ್ಲ ಕಟ್ಟಿಂಗ್ ಆಗಿದೆ. ಇನ್ನೇನಿದ್ರು ಸ್ಟಿಚಿಂಗ್ ಅಷ್ಟೇ. ಓಕೆ, ಬಾಯ್ ಫ್ರೆಂಡ್.